ಸಕ್ಸಸ್ ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತೆ, ಫೇಲ್ಯೂರ್ ಆದಾಗ ಅಷ್ಟೇ ದುಃಖ ಆಗುತ್ತೆ. ಸೊ ನಾನು ನನ್ನ ಕರಿಯರಲ್ಲಿ ಸಕ್ಸಸ್ಸು ನೋಡಿದ್ದೀನಿ, ಫೇಲ್ಯೂರ್ ತುಂಬಾ ನೋಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಗೊತ್ತಾಗ್ತಾ ಇರಲಿಲ್ಲ. ಸೊ ಐ ಹ್ಯಾವ್ ಆಲ್ಸೋ ಗಾನ್ ಥ್ರೂ ದಟ್ ಡಿಪ್ರೆಸ್ಡ್ ಫೇಸ್. ಯಾಕಂದರೆ ಡಿಪ್ರೆಸ್ಡ್ ಅಂದರೆ ಹೇಗೆ ಹೇಳೋದು ಅಂದರೆ, ಇವಾಗ ಹೊರಗಡೆ ನಾವು ಹೋಗ್ತೀವಿ, ಎಲ್ಲರೂ ನಮ್ಮನ್ನ ಕೇಳ್ತಾರೆ, ಮೇಡಮ್ ಯಾಕೆ ಸಿನಿಮಾ ಮಾಡ್ತಾ ಇಲ್ಲ, ನೆಕ್ಸ್ಟ್ ಸಿನಿಮಾ ಯಾವಾಗ ಅಂತ. ಎಲ್ಲೋ ಒಂದು ಕಡೆ ಚುಚ್ಚುತ್ತೆ, ಯಾಕಂದರೆ ಅದು ನನ್ನ ಕೈಯಲ್ಲಿಲ್ಲ. ಇಟ್ಸ್ ನಾಟ್ ಇನ್ ಮೈ ಹ್ಯಾಂಡ್. ನನಗೊಂದು ಪ್ರಾಜೆಕ್ಟ್ ಸಿಗೋದು, ನಾನು ಪ್ರೊಡ್ಯೂಸರ್ ಅಲ್ಲ, ಪ್ರೊಡ್ಯೂಸರ್ ಮಗಳಲ್ಲ, ನನ್ನ ಆ್ಯಕ್ಟರ್ ಅಷ್ಟೇ. ನನಗೆ ಒಳ್ಳೇದು ನನ್ನ ತಟ್ಟೆನಲ್ಲಿ ಏನು ಬರುತ್ತೆ ನಾನು ಅದು ತಿನ್ಬೋದು ಅಲ್ವಾ. ಬಟ್ ಪ್ರತಿದಿನ ಯಾರೋ ಕೇಳುವಾಗ ನನಗೆ ಏನು ಹೇಳಬೇಕು ಗೊತ್ತಿಲ್ಲ. ಸೊ ನಂದು ಇನಿಷಿಯಲ್ ಫೇಸಸಲ್ಲಿ ನಾನು ಇದನ್ನ ಹೇಗೆ ಹ್ಯಾಂಡಲ್ ಮಾಡಲಿ ಅಂತ ಗೊತ್ತಿರ್ತಾ ಇಲ್ಲ. ನನಗೆ ತುಂಬ ಹರ್ಟ್ ಆಗ್ತಾಯಿತ್ತು. ಇವನ್ ಇಂಟರ್ವ್ಯೂಸ್ ಹೋಗೋಕೆ ಕೂಡ ನಾನು ರೆಫ್ಯೂಸ್ ಮಾಡ್ತಾ ಇದ್ದೆ. ಯಾಕಂದರೆ ಹೋಗಿ ಏನು ಮಾತಾಡಲಿ. ಆಬ್ವಿಯಸ್ಲಿ ಸ್ವಲ್ಪ ಹೊತ್ತು ಚೈಲ್ಡ್ಹುಡ್ ಬಗ್ಗೆ ಕೇಳ್ತೀರಾ, ಜರ್ನಿ ಬಗ್ಗೆ ಕೇಳ್ತೀರಾ, ಎಲ್ಲೋ ಒಂದು ಕಡೆ ನೀವು ಕೇಳ್ತೀರಾ ಅಲ್ವಾ, ನೆಕ್ಸ್ಟ್ ಸಿನಿಮಾ ಯಾವುದು. ನನ್ನ ಹತ್ರ ಅದು ಉತ್ತರನೇ ಇಲ್ಲ ಅಂದಾಗ ನನಗೆಲ್ಲೋ ಎಂಬ್ಯಾರೆಸ್ ಆಗ್ತಾ ಇತ್ತದು, ಹೇಗೆ ಹೇಳಿ ಅಂತ. ಇಟ್ ಟುಕ್ ಮಿ ಅ ಲಾಟ್ ಆಫ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ಸ್ ನಾಟ್ ಇನ್ ಮೈ ಹ್ಯಾಂಡ್ಸ್. ನನಗೆ ಬರೋದಿದ್ರೆ ನಂದು ಬರೋದು ನನಗೆ ಬಂದೇ ಬರುತ್ತಲ್ವಾ. ಇದು ನಾನು ಯಾಕೆ ವೈ ಶುಡ್ ಐ ಫೀಲ್ ಎಂಬ್ಯಾರೆಸ್ಡ್ ಅಬೌಟ್ ಇಟ್. ಇಟ್ಸ್ ಓಕೆ, ಇದು ಒಂದು ಫೇಸ್ ಅಂತ ನಾನು ಅರ್ಥ ಮಾಡ್ಕೊಂಡು ಇವಾಗ ಯಾರಾದರೂ ಕೇಳಿದ್ರೆ ಇಲ್ಲ ಕಾಯ್ತಾ ಇದ್ದೀನಿ ಅಂತೀನಿ.